ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಕುಂಭರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಕುಂಭರಾಶಿಯಲ್ಲಿ ರಾಹು ಸ್ಥಿತನಾಗಿ ಈಗಾಗಲೇ ಸಾರ್ಧ ಸಪ್ತಮ ಶನಿಯ ಒಂದು ಹೊಡೆತಕ್ಕೆ ಸಿಲುಕಿದಂತಹ 100ಕ್ಕೆ 90ರಷ್ಟು 100 ಜನ ಕುಂಭರಾಶಿಯವರಿದ್ದಾರೆ ಅಂದರೆ 90 ಜನರು ಈ ರಾಹುವಿನಿಂದ ಖಂಡಿತವಾಗಿಯೂ ಪೀಡಿತರಾಗಿದ್ದಾರೆ. 1000ಕ್ಕೆ 900ರಷ್ಟು, ಲಕ್ಷಕ್ಕೆ 90,000ರಷ್ಟು ಜನ ಈ ಒಂದು ರಾಹುವಿನ ಮಾಯಾಜಾಲಕ್ಕೆ ಈಗಾಗಲೇ ಸಿಲುಕಿಯಾಗಿದೆ. ಅನೇಕ ರೀತಿಯ ತೊಂದರೆಯನ್ನು ಕೂಡ ಅನುಭವಿಸಿದ್ದು ಕೂಡ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅಂದುಕೊಂಡಿದ್ದು ಆಗದೇ ಇರುವಂಥದ್ದು, ನಿರ್ಣಯಗಳು ಎಷ್ಟು ಸ್ಪಷ್ಟವಾಗಿದ್ದರೂ ಕೈ ಕೊಡುವಂಥದ್ದು, ಇವೆಲ್ಲ ಆಗಿ ಅನುಭವವಾಗಿರುವಂತಹ ಕುಂಭರಾಶಿಯವರಿಗೆ ಹೇಗೆ ಸಾಂತ್ವನ ಹೇಳಬೇಕು ಎನ್ನುವ ಚಿಂತನೆ ನಮ್ಮ ತಲೆಯಲ್ಲಿ ಸ್ವಾಭಾವಿಕವಾಗಿ ಬಂದಿದೆ. ಆದರೆ ಖಂಡಿತವಾಗಿಯೂ ಅನೇಕರು ನಮ್ಮ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದಂಥವರು ಬಹಳ ಜನ ಇದ್ದೀರಾ. ದಯವಿಟ್ಟು ಈ ಒಂದು ಮುಂದೆ ಕೊಡುವ ಮಾಹಿತಿಯನ್ನು ಅನೇಕರಿಗೆ ನಿಮ್ಮ ಶೇರ್ ಮಾಡುವುದರಿಂದಾಗಿ ಅನೇಕರಿಗೆ ಈ ಒಂದು ಉತ್ತಮವಾದ ಮಾಹಿತಿಯಿಂದ 1000ಕ್ಕೆ ಒಬ್ಬರಿಗಾದರೂ ಇದು ಫಲಕಾರಿಯಾಗಿ ಪರಿಣಮಿಸಿದರೆ ನಿಮ್ಮ ಜೀವನ, ನಮ್ಮ ಜೀವನ ಸಾರ್ಥಕ ಅಂತ ನಾವು ಭಾವಿಸ್ತೇವೆ. ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳ್ತಾ ಮುಂದಿನ ಫಲಕ್ಕೆ ಬರ್ತೇನೆ. ನೋಡಿ, ರಾಹು, ಬುಧ, ಶುಕ್ರ, ರವಿ ಇಲ್ಲಿ ಗೋಚರವಾಗ್ತಾ ಇರೋದು ಮಾಘ ಮಾಸದಲ್ಲಿ. ಮಾಘ ಮಾಸದ ವೈಶಿಷ್ಟ್ಯತೆಯನ್ನು ಗಮನಿಸ್ತಾ ಹೋದರೆ ಕುಂಭರಾಶಿ ಅಧಿಪತಿಯಾದ ಶನೀಶ್ವರನು ಸಾರ್ಧ ಸಪ್ತಮ ಶನಿಯ ಕೊನೆಯ ಹಂತದಲ್ಲಿ ದ್ವಿತೀಯದಲ್ಲಿರುವುದರಿಂದ ಹಣಕಾಸಿನ ವಿಚಾರ, ಕುಟುಂಬ ವಿಚಾರ, ಎಲ್ಲ ಮಿತ್ರಕ್ಷೇತ್ರ ಎಲ್ಲದರಲ್ಲೂ ಕೂಡ ಯಾವುದೂ ಬೇಗ ಆಗದೆ ಸುಮ್ಮನೆ ಕಿರಿಕಿರಿ ಆಗ್ತಾ ಬಂದು ಅತ್ಯಂತ ವಿಳಂಬವಾದ ಕೆಲಸಗಳು ಮಾನಸಿಕವಾಗಿ ಅತ್ಯಂತ ಹಿನ್ನಡೆಯನ್ನು ನೀಡುವುದು, ಮನೋಬಲವನ್ನು ತೆಗೆದುಕೊಂಡು ಹೋಗಿ ಮನೋಬಲ ಇಲ್ಲದಂತೆ ಮಾಡಿ ಜೀವನದಲ್ಲಿ ಅತ್ಯಂತ ಆಲಸ್ಯವನ್ನು ಉಂಟು ಮಾಡಿರುವ ಸಾಧ್ಯತೆಗಳು ಅತಿ ಹೆಚ್ಚಿರುವುದರಿಂದ ಶಿವಾರಾಧನೆ ಇದಕ್ಕೆ ಸರಿಯಾದ ಪರಿಹಾರ. ಓಂ ನಮಃ ಶಿವಾಯ ಜಪವನ್ನು ಮಾಡಿ ಶಿವಾರಾಧನೆಯನ್ನು ಮಾಡ್ತಾ ಬನ್ನಿ. ಇದು ಮೊದಲನೇ ಪರಿಹಾರ. ಆದರೆ ಶಿವಾರಾಧನೆಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ತಾಯಿ ತಂದೆಯ ನಮಸ್ಕಾರ ಮಾಡದೆ ಶಿವಾರಾಧನೆ ಫಲ ಕೊಡುವುದಿಲ್ಲ. ತಾಯಿ ತಂದೆಯ ನಮಸ್ಕಾರವನ್ನು ಮಾಡಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಂತರದಲ್ಲಿ ರಾಹುವಿನ ದೋಷ ನಿವಾರಣೆಗೆ ನಾಗ ಮತ್ತು ನೇರವಾಗಿ ಸಪ್ತಮದಲ್ಲಿರುವಂತಹ ಕೇತುವಿನ ದೋಷ ನಿವಾರಣೆಗೆ ವಿನಾಯಕ. ಹಾಗಾಗಿ ನಾಗನ ಶಕ್ತಿಯನ್ನು ಹೊಂದಿರುವಂತಹ ವಿನಾಯಕನನ್ನು, ನಾಗಶಕ್ತಿ ವಿನಾಯಕನನ್ನು ಆರಾಧನೆಯನ್ನು ಮಾಡಿದಾಗ ನಿಮಗೆ ಈ ಮೋಹದ ಮಾಯೆಯ ಜಾಲದಿಂದ ಹೊರಬರಲು ಸಾಧ್ಯ. ನೀವು ಏನು ಮಾಡಿದ್ರೂ ಕೆಲವೊಂದಿಷ್ಟು ಸನ್ನಿವೇಶಗಳಿಂದ ಹೊರಬರಲು ಸಾಧ್ಯವಾಗದೇ ಇರುವುದು ಈ ರಾಹುವಿನ ಆಚ್ಛಾದನೆಯಿಂದ. ಆದ್ದರಿಂದ ರಾಹುವಿನ ಮೋಹ ಬಂಧವು ಪವಿತ್ರ ಬಂಧವಾಗಿ ಪರಿವರ್ತಿತವಾಗಲು ನಾಗಶಕ್ತಿ ವಿನಾಯಕನ ಆರಾಧನೆ ಒಂದೇ ಅದಕ್ಕೆ ಏಕೈಕ ಮಾರ್ಗ. ಹಾಗಾಗಿ ತಾಯಿ ತಂದೆಯನ್ನು ನಮಸ್ಕರಿಸಿದರೆ ಮಾತ್ರ ಅದರ ಫಲ. ತಾಯಿ ತಂದೆಯನ್ನು ನಿತ್ಯವೂ ನಮಸ್ಕರಿಸಿ, ಹಾಗೆ ಸ್ವರ್ಗಸ್ಥರಾಗಿದ್ದರೆ ಮನಸ್ಸಿನಲ್ಲಿಯೇ ಅವರನ್ನು ನೆನೆದುಕೊಂಡು ದಿನವನ್ನು ಪ್ರಾರಂಭ ಮಾಡಿ. ತಾಯಿ ತಂದೆಯನ್ನು ಪ್ರಾರ್ಥನೆ ಮಾಡಿ, ಗುರುವನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಆರಾಧನೆಯ ಸಂದರ್ಭದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಖಂಡಿತವಾಗಿ ಭಕ್ತಿಯುಕ್ತವಾಗಿ ಮಾಡಿ. ಈ ವಿಡಿಯೋದ ಮುಂದಿನ ಒಂದು ಭಾಗದಲ್ಲಿ ಮೊದಲ ಹಂತದ ಆರಾಧನೆಯ ಕ್ರಮವನ್ನು ಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ಇನ್ನೂ ಸಂಪೂರ್ಣವಾದ ಆರಾಧನೆಯ ರೀತಿಯನ್ನು ನಾವು ನಿಮಗೆ ಲಭ್ಯವಾಗುವಂತೆ ಮಾಡುವ ಚಿಂತನೆಯನ್ನು ಹೊಂದಿದ್ದೇವೆ. ಮಿತ್ರರೇ, ಈ ಒಂದು ಬುಧ ನಿಶ್ಚಯಾತ್ಮಿಕ ಬುದ್ಧಿ, ನೋಡಿ ಆ ಕರ್ಮಾನುಸಾರಣಿ ಬುದ್ಧಿ ಅಂಥೇಳಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ. ನಿರ್ಣಯವನ್ನು ಮಾಡುವಂಥದ್ದೇ ವಿವೇಕ, ಅದನ್ನೇ ಬುದ್ಧಿ ಅಂತ ಕರಿತೀವಿ. ಇದು ಮಾಯೆಗೆ ಒಳಗಾಗಿ ಬಿಟ್ಟರೆ ನಮ್ಮ ನಿರ್ಣಯಗಳೇ ಸಂಪೂರ್ಣ ವೈಫಲ್ಯತೆಯನ್ನು ಹೊಂದುತ್ತವೆ.
ಯಾವ ರೀತಿ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಗೊತ್ತಾಗದೇ ಇರುವ ಸನ್ನಿವೇಶವೇ ಬರ್ತಾ ಹೋಗುತ್ತೆ. ಏನು ಮಾಡಬೇಕು? ಈ ಮಾಯೆಯ ಬಲೆಯಿಂದ ಹೊರಬರಲಿಕ್ಕೆ ಮೊದಲನೇದಾಗಿ ಈಗಾಗಲೇ ಹೇಳಿದಂತೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ರಾಹುಗ್ರಸ್ತತೆಯ ಉತ್ತಮ ಫಲ ಪಡೆಯುವುದಕ್ಕೆ ಸಾಧ್ಯ. ರಾಹುವಿನಿಂದ ಈ ಒಂದು ಪವಿತ್ರ ಬಂಧ ಉಂಟಾದಾಗ ಸ್ವಾಭಾವಿಕವಾಗಿ ಉತ್ತಮವಾದ ಫಲ ನಿಮಗೆ ಲಭ್ಯವಾಗುತ್ತೆ. ಆನಂತರದಲ್ಲಿ ಮಾಡಬೇಕಾಗಿದೆ ಆಂಜನೇಯ ಆರಾಧನೆ. ನವಗ್ರಹ ಸ್ಥಾಪನೆಯಲ್ಲೂ ಕೂಡ ಏನು ಮಾಡ್ತಾರೆ? ಬುಧ ಈಶಾನ್ಯ ದಿಕ್ಕಿನಲ್ಲೂ, ರಾಹು ನೈಋತ್ಯ ದಿಕ್ಕಿನಲ್ಲೂ ಸ್ಥಾಪನೆ ಮಾಡ್ತಾರೆ. ಬುದ್ಧಿಯನ್ನು ಕೆಡಿಸುವ ಪೂರ್ವಜನ್ಮದ ಪಾಪಾಂಶವನ್ನೇ ರಾಹು ಅಂತ ಕರೆದಿದ್ದಾರೆ. ನಮ್ಮ ಜೀವನ ನಿರ್ವಹಣೆಗೆ ಉಂಟಾಗುವುದೇ ನಮ್ಮ ನಿರ್ಧಾರಗಳು. ನಮ್ಮ ನಿರ್ಧಾರಗಳೇ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ಸಂಪೂರ್ಣ ಜೀವನದ ಮುಖ್ಯ ನಿರ್ವಾಹಕ ಸ್ಥಿತಿಯನ್ನು ಹೊಂದಿರ್ತವೆ. ನಮ್ಮ ನಿರ್ಧಾರಗಳಲ್ಲೇ ವ್ಯತ್ಯಾಸ ಆದರೆ ಜೀವನವೇ ಅಲ್ಲೋಲ ಕಲ್ಲೋಲ. ಆದ್ದರಿಂದಾಗಿ ಸಂಪೂರ್ಣವಾಗಿ ಬುದ್ಧಿಯನ್ನು ಕೆಡಿಸುವ ತನ್ನ ಮಾಯೆಯಲ್ಲಿ ರಾಹು ಆ ಬುದ್ಧಿಯನ್ನು ತೆಗೆದುಕೊಂಡಿಟ್ಕೊಳ್ತಾನೆ. ರಾಹುಗ್ರಸ್ತನಾದ ಬುಧ ಕುಂಭರಾಶಿಯಲ್ಲೇ ಇದ್ದಿದ್ದರಿಂದಾಗಿ ಇಲ್ಲಿ ಷಷ್ಠಾಧಿಪತಿಯಾದ ಚಂದ್ರನು ತನ್ನ ಸ್ವಸ್ಥಾನದಲ್ಲಿ ಪೂರ್ಣಿಮೆಯನ್ನು, ಕುಂಭರಾಶಿಯಿಂದ ವ್ಯಯದಲ್ಲಿ ಅಮಾವಾಸ್ಯೆಯನ್ನು, ಎರಡೂ ಕೂಡ ಮಾನಸಿಕ ಹಿನ್ನಡೆಯನ್ನು ಉಂಟು ಮಾಡುವಂತಹ, ಮನಸ್ಸು ರೋಗಗ್ರಸ್ತವಾಗುವಂತೆ ಮಾಡುವಂತಹ ಮನೋರೋಗ. ಅಂದರೆ ಯಾವುದು ಮಾಡಿದ್ರೂ ಬೇಸರ, ಏನು ಮಾಡಿದ್ರೂ ಸಿಟ್ಟು, ಅಳು, ಬೇಸರ, ಉದ್ವೇಗ, ಮಾನಸಿಕ ಅಶಾಂತಿ ಇವೆಲ್ಲವೂ ಕೂಡ ಉಂಟಾಗುವಂತೆ ಮಾಡುವುದೇ ರಾಹುವಿನ ಮಾಯಾಜಾಲ. ಈ ರಾಹುವಿನ ಮಾಯಾಜಾಲದಿಂದ ಹೊರಬರುವುದು ಒಂದೇ ನಿಮಗೆ ಮುಖ್ಯವಾದ ದಾರಿ. ಅದಕ್ಕೆ ಮತ್ತೆ ನಾಗಶಕ್ತಿ ವಿನಾಯಕನನ್ನು ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಋಷಿ ಮುನಿಗಳು ಕೊಟ್ಟಂಥ ಈ ಮಾರ್ಗ ಎಂದೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅನುಸರಿಸಿ. ಹಾಗಾಗಿ ಈ ಬುಧನು ರಾಹುವಿನಿಂದ ಗ್ರಸ್ತನಾಗಿದ್ದಲ್ಲದೆ ಶನೈಶ್ವರನು ದ್ವಿತೀಯದಲ್ಲಿರುವುದು ಹಣಕಾಸು, ಮಿತ್ರವರ್ಗಾದಿಗಳಲ್ಲಿ ನಿಧಾನತೆಯನ್ನು, ದೇಹದಲ್ಲಿ ಆಲಸ್ಯವನ್ನು ಮಾಡುವುದರಿಂದ ಈ ಆಲಸ್ಯವನ್ನು ಬಿಟ್ಟು ನೀವು ಎದ್ದೇಳಬೇಕು. ಅದೇ ಸರಿಯಾದ ಮಾರ್ಗ. ಪ್ರತಿ ಕ್ಷಣದಲ್ಲೂ ಕೂಡ ಆಲಸ್ಯದಿಂದ ನೀವು ಕುಳಿತಾಗಲೇ ಮುಂದೆ ಏನು ಮಾಡಬೇಕು ಎನ್ನುವ ದಾರಿ ತೋಚದೆ ನಿಮ್ಮ ನಿರ್ಣಯಗಳೆಲ್ಲವೂ ಹಳ್ಳ ಹಿಡಿಯುತ್ತೆ. ಅದಕ್ಕಾಗಿ ದಯವಿಟ್ಟು ಈ ಒಂದು ಆಲಸ್ಯವನ್ನು ಬಿಟ್ಟು ಹೊರಬಂದಾಗ ಶನೈಶ್ವರನಿಂದ ಉತ್ತಮ ಫಲ ಲಭ್ಯವಾಗುತ್ತೆ. ಇನ್ನು ತೃತೀಯಾಧಿಪತಿಯಾದ ಕುಜ ವ್ಯಯದಲ್ಲಿ ಉಚ್ಚನಾಗಿದ್ದಾನೆ. ಮಾತುಕತೆಗಳು ವಿಫಲ, ಸಹೋದರ ಕ್ಷೇತ್ರದ ಅಸಹಕಾರ ಇತ್ಯಾದಿಗಳು ಖಂಡಿತ ಕಂಡುಬರುತ್ತೆ. ಅಮಾವಾಸ್ಯೆಯ ದಿನ ಶ್ರದ್ಧಾ ಭಕ್ತಿಯುಕ್ತರಾಗಿ ದೇವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿ, ದೇವರಿದ್ದಾನೆ ಎನ್ನುವ ಸಂಪೂರ್ಣ ದೃಢ ಸಂಕಲ್ಪದೊಂದಿಗೆ ನಿಮಗೂ, ನಿಮ್ಮ ಕುಲಕ್ಕೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಊರಿಗೂ, ದೇಶಕ್ಕೂ, ಜಗತ್ತಿಗೂ ಸಂಪೂರ್ಣವಾಗಿ ಒಳಿತಾಗಲಿ ಎನ್ನುವ ಸಂಕಲ್ಪದೊಂದಿಗೆ ಈಗಾಗಲೇ ಹೇಳಿದಂತಹ ಈ ತಾಯಿ, ತಂದೆ, ಗುರು, ಗಣಪತಿ, ಈ ನಾಗಶಕ್ತಿ ವಿನಾಯಕನ ಆರಾಧನೆ, ಇಷ್ಟ ದೇವತಾ ಆರಾಧನೆ, ಗುರುಗಳಿಂದಾಗಿ ಸಿಕ್ಕಂತಹ ಮಂತ್ರಾದಿಗಳಿದ್ದರೆ ಅದರ ಅನುಷ್ಠಾನ ಇತ್ಯಾದಿಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘಸ್ನಾನವನ್ನು ಮಾಡಿ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಎನ್ನುವಂತೆ ಸಪ್ತ ನದಿಯ ಸ್ನಾನಗಳನ್ನು ಕೂಡ ಸಾಧ್ಯವಾದರೆ ಮಾಡುವಂಥವರು ಆ ದಿನದಲ್ಲಿ ಅಲ್ಲಿ ಹೋಗಿ ಅನುಷ್ಠಾನ ಮಾಡಿದರೂ ತುಂಬ ಒಳ್ಳೆಯದು. ಅಥವಾ ನೀವು ಸ್ನಾನ ಮಾಡುವ ನೀರಿನಲ್ಲಿಯೇ ಈ 7 ನದಿಯ ಪವಿತ್ರವಾದಂತಹ ತೀರ್ಥ ಇದೆ ಅಂತ ಭಾವಿಸಿ ಸ್ನಾನ ಮಾಡಿ. ಸೂರ್ಯನಿರುವುದರಿಂದಲೇ ಎಲ್ಲ ನದಿಯ ನೀರು ಸಮುದ್ರಕ್ಕೆ ಸೇರಿದಾಗ ಸಮುದ್ರದ ನೀರು ಆವಿಯಾಗಿ ಮೋಡದ ರೂಪದಲ್ಲಿ ಬಂದು ಕೆಳಗೆ ಬಿದ್ದಿದ್ದರಿಂದಲೇ ಎಲ್ಲ ನದಿಯ ನೀರುಗಳು ನಾವು ಸ್ನಾನ ಮಾಡುವ ನೀರಿನಲ್ಲಿ ಇದೆ ಎನ್ನುವುದು ಸತ್ಯ. ಹಾಗಾಗಿ ಅದನ್ನು ಭಾವಿಸಿಕೊಂಡು ಸ್ನಾನ ಮಾಡಿ ಮಾಘ ಸ್ನಾನದ ಫಲವನ್ನು ಅನುಭವಿಸುವಂಥವರಾಗಿ ಹಾಗೆ ಅನುಷ್ಠಾನವನ್ನು ಮಾಡಿ, ಚತುರ್ಥಾಧಿಪತಿ ಮತ್ತು ಇಲ್ಲಿ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿಯಾದ ಶುಕ್ರನು ರವಿಯಿಂದ ಹಸ್ತನಾಗಿ ರಾಹುವಿನಿಂದ ಗ್ರಸ್ತನಾಗಿ ಕುಂಭರಾಶಿಯಲ್ಲಿಯೇ ಲಭ್ಯನಾಗಿರುವಂಥದ್ದು. ಕುಲದೇವತಾ ಆರಾಧನೆಯ ಫಲವೂ ಸಿಗದಂಥ ದಿನ, ಹಾಗೆಯೇ ಮಾನಸಿಕ ನೆಮ್ಮದಿ ಸಂಪೂರ್ಣ ಹೋಗಿರುವ ದಿನ. ಇದಕ್ಕಾಗಿ ನಾವು ಈ ಹೇಳಿದಂತಹ ಅನುಷ್ಠಾನ ಮುಖ್ಯ. ಅದರ ಜೊತೆಗೆ ದುರ್ಗಿಯ ಮತ್ತು ಕುಲದೇವತಾ ಆರಾಧನೆಯನ್ನು ಸೇರಿಸ್ಕೊಳ್ಳುವುದು ತುಂಬ ಒಳ್ಳೆಯದು. ಆಗ ಮಾತ್ರ ನಿಮಗೆ ನಿಮ್ಮ ಮುಂದಿನ ಜೀವನ ಸುಗಮವಾಗಿ ಹೋಗಬಲ್ಲದು ಎನ್ನುವ ಭಾವ ಗೋಚರವಾಗಲು ಸಾಧ್ಯ. ಅಷ್ಟನ್ನು ಮಾಡಿ ದಯವಿಟ್ಟು. ಹಾಗೆಯೇ ರಾಹುವಿನಿಂದ ಬುಧನು ಗ್ರಸ್ತನಾಗಿ ಕುಂಭರಾಶಿಯಲ್ಲಿದ್ದು ಪಂಚಮಾಧಿಪತಿಯಾದ ಬುಧ ಕುಂಭದಲ್ಲಿಯೇ ಇರುವುದರಿಂದ ಎಂತಹ ಪಂಚಮದಲ್ಲಿ ಗುರುವಿದ್ದು ಪಂಚಮಾಧಿಪತಿ ಬುಧ ರಾಹುಗ್ರಸ್ತನಾಗಿದ್ದಾನೆ. ಇದು ತುಂಬ ಯೋಚನೆ ಮಾಡುವಂಥದ್ದು. ಮಿತ್ರರೇ, ನೇರವಾಗಿ ಒಂದು ವಿಷಯವನ್ನು ಹೇಳ್ತೇನೆ. ಏನು ಅಂದರೆ, ರಾಹುವಿನಿಂದ ಪಂಚಮಾಧಿಪತಿ ಬುಧನು ಗ್ರಸ್ತನಾಗಿದ್ದರಿಂದ ಜ್ಞಾನಕ್ಷೇತ್ರದ ಅಧಿಪತಿಯಾದ ಬುಧ
ಬುದ್ಧಿಕಾರಕನಾದಂಥವನು ರಾಹುಗ್ರಸ್ತನಾಗಿ ಬರುವಂತಹ ಮಾಘ ಮಾಸ ಅನೇಕರನ್ನು ಸಂಪೂರ್ಣ ಜೀವನದ ಉತ್ತಮ ದಾರಿಯನ್ನೇ ತಪ್ಪಿಸುವ ಕೆಲಸವನ್ನು ಮಾಡುತ್ತೆ. ನಿರ್ಣಯಗಳ ಗೊಂದಲದ ಜೊತೆಗೆ ದುಶ್ಚಟಗಳನ್ನು ರೂಢಿಸುವಂತಹ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುತ್ತೆ. ಈಗಾಗಲೇ ದುಶ್ಚಟ ಇದ್ದವರು ಅದರಿಂದ ಮುಕ್ತರಾಗಲು ಬಿಡದೇ ಇರುವಂತಹ ಮೋಹಕ್ಕೆ ಒಳಗಾಗ್ತಾರೆ. ಈ ಮೋಹದ ಬಲೆಯಿಂದ ಹೊರಬರದೇ ಇದ್ದರೆ ಇಡೀ ಜೀವನವೇ ಶೂನ್ಯವಾಗಿ ಹೋಗುತ್ತೆ. ಆದ್ದರಿಂದಾಗಿ ಅನೇಕ ಪೋಷಕರು ಕೂಡ ವಿದ್ಯಾರ್ಥಿಗಳಾದಂತಹ ನಿಮ್ಮ ಮಕ್ಕಳನ್ನು ಅತ್ಯಂತ ಎಚ್ಚರಿಕೆಯಿಂದ ನೀವು ಗ್ರಹಿಸಲೇಬೇಕು. ಅವರ ಜೊತೆ ನಿತ್ಯವೂ ಕೂಡ ಉತ್ತಮವಾದಂತಹ ಪರಸ್ಪರ ವಿನಿಮಯ ಚರ್ಚೆಗಳನ್ನು ಮಾಡಿ ಆತ್ಮೀಯತೆಯಿಂದ ಪ್ರೀತಿಯಿಂದ ಅವರನ್ನು ನೋಡಿಕೊಂಡು ಅವರಿಗೂ ಕೂಡ ಆಂಜನೇಯ, ದುರ್ಗಿ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು, ತಾಯಿ ತಂದೆಗೆ ನಮಸ್ಕಾರ ಮಾಡುವ ರೀತಿ ನೀತಿಗಳನ್ನು, ಹಣೆಗೆ ತಿಲಕವನ್ನು ಇಡುವ ರೀತಿಯನ್ನು ರೂಢಿಸಿದರೆ ಮಾತ್ರ ನಿಮ್ಮ ಮಕ್ಕಳು ಕೇವಲ ಎಲ್ಲರೂ ಕೂಡ ಮಾರ್ಕ್ಸು, ಜೀವನದಲ್ಲಿ ಹಣ ಎರಡನ್ನು ಮಾತ್ರ ನಿಮ್ಮ ಮಕ್ಕಳಿಂದ ದಯವಿಟ್ಟು ಗ್ರಹಿಸಬೇಡಿ. ಅದು ಇವತ್ತಿನ ಕಾಲಘಟ್ಟದ ಒಂದು ಕಲಿಯುಗದ ದುಷ್ಫಲ. ಅದರಿಂದ ಹೊರಬರಲಿಕ್ಕಾಗಿ ಹಣೆಗೆ ತಿಲಕ, ಮಾತೃವರ್ಗ ಪಿತೃವರ್ಗ ನಮಸ್ಕಾರ ಇತ್ಯಾದಿಗಳನ್ನು ರೂಢಿಸುವಂಥ ವ್ಯವಸ್ಥೆಯನ್ನು ಮಗು ಎಷ್ಟೇ ಹಠ ಮಾಡಿದರೂ ಕಲಿಸುವ ಜವಾಬ್ದಾರಿ ನಿಮ್ಮದೇ. ಆದ್ದರಿಂದಾಗಿ ಈ ಒಂದು ರಾಹುಗ್ರಸ್ತತೆ ಉಂಟಾಗುವ ಬುಧನ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಗೊತ್ತಿಲ್ಲದೆ ಕೈ ಜಾರಿ ಹೋಗುವ ಸಾಧ್ಯತೆಗಳಿವೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅವರನ್ನು ದುಶ್ಚಟದಿಂದ, ತಂದೆಯೇ ದುಶ್ಚಟ ಮಾಡ್ತಾಯಿದ್ರೆ ಮಗುವಿಗೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಇದನ್ನು ಕೂಡ ಗಮನಿಸಿ. ಹಾಗಾಗಿ ದುಶ್ಚಟಾದಿಗಳಿಂದ, ದುರ್ಮಾರ್ಗದಿಂದ ಅವರನ್ನು ತಡೆ ಹಿಡಿದು ವಿದ್ಯೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುವಂತಹ ಅಪಾಯ ಇರುವುದರಿಂದಾಗಿ ಈ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿಯೇ ಪರೀಕ್ಷೆ ಇತ್ಯಾದಿಗಳು ಬರುವುದರಿಂದ ಮಾನಸಿಕವಾಗಿ ಅತಿಯಾಗಿ ಒತ್ತಡ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಸೃಷ್ಟಿಯಾಗುವುದರಿಂದ ಇದು ಮಕ್ಕಳಿಗೆ ಒತ್ತಡ ಹೇಳದೆ, ಒಂದು ಸ್ವಲ್ಪವೂ ಕೂಡ ಒತ್ತಡ ಹೇರದೆ ಪ್ರೀತಿಯಿಂದ ಮಾತನಾಡಿ ಮತ್ತೆ ಪದೇ ಓದಿ ಎನ್ನುವಂತಹ ಶಬ್ದವನ್ನು ಬಿಟ್ಟು ಪ್ರೀತಿಯಿಂದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇವೆ. ಅದನ್ನು ಮಕ್ಕಳಿಗೂ ನೀವು ಕೂಡ ರೂಢಿ ಮಾಡ್ಕೊಂಡು ಮಕ್ಕಳಿಗೂ ರೂಢಿ ತನ್ನಿ. ಪರೀಕ್ಷೆ ಅತ್ಯುತ್ತಮವಾಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಈ ನಿರ್ಣಯಗಳು ಸೈನ್ಸ್ ಓದುವಾಗ ಮ್ಯಾಥ್ಸನ್ನು ಓದಬೇಕು ಅನಿಸುವಂಥದ್ದು, ಸೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಮಗೆ ಅನಿಸ್ಬಿಡುತ್ತೆ. ಅದೇನು ಬಂದೇ ಇರೋದಿಲ್ಲ. ಪರೀಕ್ಷಾ ಹಾಲ್ನಲ್ಲಿ ಹೋದಾಗ ಗೊತ್ತೇ ಆಗೋದಿಲ್ಲ ಏನು ಬರೀಬೇಕು ಅಂತ. ಇಂಥ ಸ್ಥಿತಿಗತಿಗಳೆಲ್ಲ ರಾಹುಗ್ರಸ್ತ ಬುಧನಿಂದ ಉಂಟಾಗುತ್ತೆ. ಆದ್ದರಿಂದಲೇ ನಾವು ಮತ್ತೆ ಹೇಳ್ತಾ ಇರುವುದು, ಎಷ್ಟೇ ಪರೀಕ್ಷೆಯಲ್ಲಿ ಒಂದು ಅರ್ಧ ಗಂಟೆಯಾದರೂ ಅನುಷ್ಠಾನಕ್ಕೆ ಕೂರಿಸುವ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿ. 10 ತಾಸು ಓದಿದ ಫಲ ಅದು ಒಂದೇ ಅನುಷ್ಠಾನದಿಂದ ಇವರಿಗೆ ಲಭ್ಯವಾಗುತ್ತೆ. ಇಲ್ಲ 20 ತಾಸು ಓದಿದರು, 20 ಗಂಟೆ ಓದಿದರೂ ಕೂಡ ಆ ಫಲ ಸಿಗೋದೇ ಇಲ್ಲ. ಹಾಗಾಗಿ ದಯವಿಟ್ಟು ಆ ಕೆಲಸವನ್ನು ಮಾಡಿ ಅಂತ ಪೋಷಕರಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತೇನೆ. ಇವತ್ತಿನ ಮಕ್ಕಳಿಗೆ ಸ್ವಾಭಾವಿಕವಾಗಿ ನಾವು ಕೊಡುತ್ತಿರುವ ಶಿಕ್ಷಣದಲ್ಲಿ ಆತ್ಮೀಯತೆ, ಸಂಬಂಧ ಮತ್ತು ದೈವಶಕ್ತಿ ಮತ್ತು ಇಂತಹ ಆತ್ಮದ ಚಿಂತನೆ, ಮಾನಸಿಕವಾದ ದೃಢತೆ, ಮನೋಬಲ, ಆತ್ಮಬಲ ಇವೆಲ್ಲ ಕಾಣೆಯಾಗಿ ಹೋಗಿದ್ದಾವೆ. ಸಂಬಂಧಗಳ ಬೆಲೆ ಗೊತ್ತಿಲ್ಲದಂತಹ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮಾಡಿಸುವುದು ಕಷ್ಟ ಅಂತ ಬಿಟ್ಟರೆ ನಿಮ್ಮ ಮಕ್ಕಳು ತುಂಬ ಕಷ್ಟದಲ್ಲಿ ಬದುಕುವ ಸ್ಥಿತಿ ಬರ್ತದೆ. ಹಾಗಾಗಿ ಇದನ್ನು ದಯವಿಟ್ಟು ಅನುಸರಿಸಿ ಅಂತ ಕೇಳ್ಕೊಳ್ತೇನೆ. ಇನ್ನು ಷಷ್ಠದಲ್ಲಿ ಪೌರ್ಣಿಮೆ, ಆರೋಗ್ಯಕ್ಕಾಗಿ ಪೌರ್ಣಿಮೆ ದಿವಸ ಅನುಷ್ಠಾನವನ್ನು ಮಾಡಿ ತಾಯಿಗೆ ನಮಸ್ಕಾರ ಮಾಡಿ ಇನ್ನು ಸಪ್ತಮದಲ್ಲಿ ಕೇತು, ಗಂಡ ಹೆಂಡತಿಯರು ಒಂದೇ ಮನೆಯಲ್ಲಿದ್ದರೂ ಕೂಡ 2 ಅಡುಗೆ ಮಾಡಿ ಜೀವನ ಮಾಡುವ ಯೋಗವನ್ನು ಸೃಷ್ಟಿ ಮಾಡೋದೇ ಕೇತು. ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ, ಹಾಗೂ ಆ ಬುದ್ಧಿ ಯಾವ ಭ್ರಮೆಗೆ ಒಳಗಾಗಿದೆ ಆಂಜನೇಯನ ಆರಾಧನೆಯನ್ನು ಮಾಡಿ ಆ ಮೂಲಕ ಅಂತಹ ದೋಷದಿಂದ ಮುಕ್ತರಾಗಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸಂಗಾತಿಗಳಲ್ಲಿ ವಿರಸ ಮತ್ತು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ಕ್ರಿಯೆಗಳು, ಪ್ರೇಮಿಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅವಸ್ಥೆ ಇದೆಲ್ಲ ಕೂಡ ಸೃಷ್ಟಿಯಾಗುವುದೇ ಕೇತು ದೋಷದಿಂದ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಅದನ್ನು ಸರಿಯಾದ ಬಂಧವಾಗಿ ಪರಿಣಮಿಸುತ್ತದೆ. ಉತ್ತಮವಾದ ಬಂಧದಿಂದ ಉತ್ತಮ ಜೀವನ ನಡೆಸುವಂತಹ ಒಂದು ಉತ್ತಮ ಯೋಗ ನಿಮಗೆಲ್ಲ ಕುಂಭರಾಶಿಯವರಿಗೆ ಸಿಗಲಿ. ಅದೇ ರೀತಿಯಾಗಿ ಅಷ್ಟಮಾಧಿಪತಿ ಬುಧ ಕೂಡ ವ್ಯಯದಲ್ಲಿದ್ದು ಮತ್ತೆ ಗ್ರಸ್ತನಾಗ್ತಾನೆ. ಹೆಲ್ಮೆಟ್ ಧರಿಸಿ ನಿಜವಾಗಿಯೂ ನಿಮಗೆಲ್ಲ ಆದಷ್ಟು ಯಾವ ಫಸ್ಟ್ ಏಡ್ ಅಂತ ಹೇಳ್ತೀವಿ ಅದನ್ನು ಯಾವುದನ್ನು ಮೀರಬೇಡಿ. ದಯವಿಟ್ಟು ನಿಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಬುಧನಿಂದ ಉಂಟಾಗುವಂತಹ ಕಂಟಕವಿದ್ದರೆ ಅತಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದಾಗಿ
ಅಂತಹ ಕಂಟಕದ ಸಮಯ ಏನಾದರೂ ಬಂದಿದೆಯಾ ಅಥವಾ ಇಲ್ಲವಾ ಅಂಥೇಳಿ ಸರಿಯಾದ ಜಾತಕ ಪರಿಶೀಲನೆ ದಯವಿಟ್ಟು ಮಾಡಿಕೊಳ್ಳಿ ಕುಂಭರಾಶಿಯವರು. ನಿಮ್ಮ ಜೀವ ಅತ್ಯಂತ ಅಮೂಲ್ಯ. ಹಾಗಾಗಿ ಆ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿಯನ್ನು ಓಡಿಸುವಂಥದ್ದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಹಾಗಾಗಿ ಅತಿ ಹೆಚ್ಚಿನ ಕೇರ್ ತಗೊಳ್ಳಿ ಅಂತ ಹೇಳಿ ನಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹಾಗೆ ಇಲ್ಲಿ ಭಾಗ್ಯಾಧಿಪತಿಯಾದಂತಹ ಬುಧನೂ ಗ್ರಸ್ತನಾಗಿರುವುದರಿಂದಾಗಿ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ಶುಕ್ರ ಇಲ್ಲಿ ಅಸ್ತನಾಗಿರೋ ರಾಹುವಿನಿಂದ ಗ್ರಸ್ತನಾಗಿ ರವಿಯಿಂದ ಅಸ್ತನಾಗಿರುವುದರಿಂದ ಕುಲದೇವತಾ ಆರಾಧನೆ ಫಲ ಕೂಡ ಸಿಗದೇ ಇರುವಂಥ ಸಮಯ ಆಗೋಗುತ್ತೆ. ಅದಕ್ಕೆ ಕುಲದೇವತೆಗೆ ಅಂತಹ ದಿನದಲ್ಲಿ ಶುಕ್ರನು ಯಾವ ಧನಿಷ್ಠ ಮತ್ತು ಈ ಧನಿಷ್ಠ ನಕ್ಷತ್ರದಿಂದ ಹಿಡಿದು ಪೂರ್ವಭದ್ರ ಉತ್ತರಾಭದ್ರ ನಕ್ಷತ್ರದಲ್ಲಿ ಇರುವವರೆಗೂ ಕೂಡ ಒಂದು ವಾರದವರೆಗೆ ನಿರಂತರ ಜಲಾಭಿಷೇಕವನ್ನು ಕೊಡುವುದು ಅತಿ ಸೂಕ್ತ. ಹಾಗಾಗಿ ಆ ಜಲಾಭಿಷೇಕ ಇತ್ಯಾದಿಗಳಿಂದ ದುರ್ಗಿ ಆರಾಧನೆ ಕೂಡ ಅತಿ ಮುಖ್ಯ. ಇದನ್ನು ಮಾಡೋದ್ರಿಂದ ನಿಮ್ಮ ಭಾಗ್ಯಕ್ಕೆ ಬರುವಂತಹ ಅಡೆತಡೆಗಳು ನಿವಾರಣೆ ಆಗ್ತವೆ. ನಿಮಗೇನೋ ಒಂದು ಒಳ್ಳೆಯ ಲಾಭ ಆಗೋದಿದೆ, ಅದು ಕೂಡ ತಪ್ಪಿ ಹೋಗುತ್ತೆ. ಕುಲದೇವತಾ ಆರಾಧನೆಯಿಂದ ಆ ಜಲಾಭಿಷೇಕಾದಿಗಳಿಂದ ಅದು ಸರಿಯಾಗುತ್ತೆ. ಹಾಗೆಯೇ ಇನ್ನು ಈ ಒಂದು ಅಷ್ಟಮ ನವಮ ದಶಮಾಧಿಪತಿಯಾದಂಥ ಕುಜ ವೇದದಲ್ಲಿರುವುದು ಉದ್ಯೋಗದಲ್ಲಿ ನಿಮ್ಮ ಮಾತುಕತೆ ಸಿಟ್ಟಿನ ಮೂಲಕವಾಗಿ ಆಡಿದ ಮಾತುಕತೆಯಿಂದ ಉದ್ಯೋಗದಿಂದ ತಕ್ಷಣವೇ ನಿಮ್ಮನ್ನು ತೆಗೆದುಹಾಕುವ ಯೋಗ ಕೂಡ ಇದೆ. ಅನೇಕರಿಗೆ ಈ ಅನುಭವ ಕೂಡ ಆಗುವ ಸಾಧ್ಯತೆಗಳು ಅತಿ ಹೆಚ್ಚು ಇರುವುದರಿಂದ ಉದ್ಯೋಗ ಸ್ಥಾನದಲ್ಲಿ ಅತ್ಯಂತ ಸಂಯಮತೆಯಿಂದ ಆ ಸಾವಧಾನದಿಂದ ತಾಳ್ಮೆಯಿಂದ ವರ್ತಿಸಿ ಆ ಮೂಲಕವಾಗಿ ಉತ್ತಮವಾದ ಫಲವನ್ನು ಪಡೆಯಿರಿ. ಇನ್ನು ಏಕಾದಶಾಧಿಪತಿ ಅಂತ ಗುರು ಷಷ್ಠದಲ್ಲಿ ಪಂಚಮದಲ್ಲಿ ಇರುವುದರಿಂದಾಗಿ ಮತ್ತು ಏಕಾದಶಿಗೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ದೈವಾನುಕೂಲ ಎನ್ನುವುದು ಎಲ್ಲೋ ಒಂದು ಕಡೆ ಕೊನೆಯ ಒಂದು ಕ್ಷಣದಲ್ಲಾದರೂ ನಿಮ್ಮನ್ನು ಕಾಪಾಡುವಂತಹ ಯೋಗ ಇದೆ. ನೀವು ಮಾಡಿದ ಪೂಜಾ ಪುನಸ್ಕಾರದ ಫಲವೋ, ನಿಮ್ಮ ಕುಲದೇವತಾ ಆರಾಧನೆ ಫಲವೋ, ಮಾತೃವರ್ಗ ಪಿತೃವರ್ಗದ ಆಶೀರ್ವಾದ ಬಲವೋ ಯಾವುದೋ ಒಂದು ನಿಮ್ಮನ್ನು ಯಾವುದೋ ಕಷ್ಟದಿಂದ ಪಾರು ಮಾಡುವ ಯೋಗವನ್ನು ನೀವು ಖಂಡಿತ ಹೊಂದಿದ್ದೀರಾ. ಸರಿಯಾದ ಭಕ್ತಿಯುಕ್ತವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕುಜನೂ ಕೂಡ ವೇದದಲ್ಲಿರುವುದರಿಂದ ಗಂಡ ಹೆಂಡತಿಯ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಾದರೂ ಗಂಡ ಹೆಂಡತಿಯ ಜಾತಕದ ಮಧ್ಯದಲ್ಲಿ ಈ ಕುಜ ದೋಷಗಳ ಪ್ರಾಬಲ್ಯತೆ ಹೆಚ್ಚಿದ್ದರೆ ಕಂಟಕ ರೂಪದಲ್ಲಿ ಅನೇಕ ರೋಗ ರುಜಿನಗಳು ಬರಬಹುದು. ಬಹಳ ಎಚ್ಚರಿಕೆಯಿಂದ ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಂತಹ ದೋಷಗಳು ರಾಹುಗ್ರಸ್ತವಾದ ಇದಿಷ್ಟು ಗ್ರಹಗಳು, ಕೇತುಗ್ರಸ್ತವಾದ ಗುರುಶನಿಗಳ ಆ ಶನಿ ಗ್ರಹಗಳ ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ನಾಗಶಕ್ತಿ ವಿನಾಯಕ ನಿಮಗೆ ಸಂಪೂರ್ಣವಾದಂತಹ ಶಕ್ತಿಯನ್ನು ನೀಡಲಿ, ಜೀವನಾಭ್ಯುದಯಕ್ಕೆ ಮಾರ್ಗವನ್ನು ತೋರಲಿ. ಸಮಸ್ತ ವಿಧ ರಾಹುವಿನ ಮಾಯಾಜಾಲ ಸಂಪೂರ್ಣ ನಿವಾರಣೆಯಾಗಿ ಪವಿತ್ರ ಬಂಧವಾಗಿ ಪರಿಣಮಿಸಿ ನಿಮ್ಮ ಜೀವನದ ನಿರ್ಣಯಗಳು ಅತ್ಯುತ್ತಮವಾಗಿ ಆಗಲಿ ಎಂಬುದಾಗಿ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಸರ್ವ ಮಂಗಲ ಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತಿಯ ನಾಗಶಕ್ತಿ ವಿನಾಯಕಂ. ನಾಗಶಕ್ತಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ, ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ
ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನ ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ.
ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗ ಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ, 8 ಪವಿತ್ರ, ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ, ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು, ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ, ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು
ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.